So hi, welcome back to my YouTube channel. So ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಮಾರ್ಕ್ಸ್ ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವ ಎಕ್ಸಾಮ್ ಗೆ ಬರುತ್ತೆ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ನಾವು ನೋಡೋಣ 2 ಮಾರ್ಕ್ಸ್ ಗೆ ನಮಗೆ 16 ಮಾರ್ಕ್ಸ್ ಬರುತ್ತೆ. ಸೊ 8 ಕ್ವೆಶ್ಚನ್ಸ್ ಬರುತ್ತೆ. ಸೊ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಸೊ ಮೊದಲನೇ ಕ್ವೆಶ್ಚನ್ ನಮಗೆ ಫಸ್ಟ್ ಚಾಪ್ಟರ್ ನಮಗೆ ರಿಯಲ್ ನಂಬರ್ಸ್. ಸೊ ಇನ್ ದಿಸ್ ಚಾಪ್ಟರ್ ಅಲ್ಲಿ ನಮಗೆ 2 ಕ್ವೆಶ್ಚನ್ಸ್ ಬರುತ್ತೆ. ಸೊ ಫಸ್ಟ್ನೇ ಕ್ವೆಶ್ಚನ್ ಬಂದ್ಬಿಟ್ಟು ಪ್ರೂವ್ ಇರ್ರಾಷನಲ್. ಸೊ ನಿಮಗೆ ಯಾವ್ದಾರ ಒಂದು ಸಂಖ್ಯೆ ಕೊಡ್ತಾನೆ. ಸೊ ಆ ನಂಬರ್ ನಾವು ಇರ್ರಾಷನಲ್ ಅಂತ ಏನ್ ಮಾಡ್ಬೇಕು, ನಾವು ಪ್ರೂವ್ ಮಾಡಬೇಕು. ಸೊ ಈ ರಿಲೇಟೆಡ್ ನಾನು ಫಸ್ಟ್ ಟಾಪಿಕ್ಸ್ ಎಲ್ಲ ನೆಕ್ಸ್ಟ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿಸ್ತೀನಿ. ಸೊ ಇನ್ನೊಂದು ಕ್ವೆಶ್ಚನ್ ಬಂದ್ಬಿಟ್ಟು ಎ ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್, ಅಥವಾ ಇದು ರಿಲೇಟೆಡ್ ವರ್ಡ್ ಪ್ರಾಬ್ಲಮ್ಸ್ ಕೊಡ್ತಾನೆ. ಸೊ ಒಂದು 5-6 ವರ್ಡ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿಸ್ತೀನಿ. ಸೊ ನನಗೆ ಈ ರಿಯಲ್ ನಂಬರ್ಸ್ ಚಾಪ್ಟರ್ ಇಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? ಸೊ ಟೋಟಲ್ 2 ಕ್ವೆಶ್ಚನ್ಸ್ ಬರುತ್ತೆ 4 ಮಾರ್ಕ್ಸ್ ಗೆ. ಸೊ ನೆಕ್ಸ್ಟ್ ಚಾಪ್ಟರ್ ನಮಗೆ ಬಂದ್ಬಿಟ್ಟು ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಸೊ ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಪಕ್ಕ ಕೇಳ್ತಾನೆ. ಸೊ ಅದು ಸರ್ ಜಾಸ್ತಿ ನಿಮಗೆ ರಿಪೀಟ್ ಆಗಿರೋದು ಯಾವ್ದ್ರ ಮೇಲೆ? ಎಲಿಮಿನೇಷನ್ ಮೆಥಡ್ ಮೇಲೆ. ಸೊ ನಿಮಗೆ ಜನರಲಿ ಕೇಳೋದೆ ಎಲಿಮಿನೇಷನ್ ಮೆಥಡ್. ಸೊ ನಿಮಗೆ ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಜಾಸ್ತಿ ಕೇಳಿ ಇಲ್ಲ, ಜಾಸ್ತಿ ಪ್ರೀವಿಯಸ್ ಇಯರ್ ರಿಪೀಟ್ ಆಗಿರೋ ನಿಮಗೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋ ಮಾಡಲ್ ಪೇಪರ್ಸ್ ಸಹ ನಿಮಗೆ ಜಾಸ್ತಿ ಬಂದಿರೋದು ಎಲಿಮಿನೇಷನ್ ಮೆಥಡ್ ಬಂದಿದೆ. ಇನ್ನು ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ಕೇಳಬಹುದು, ಬಟ್ ಜಾಸ್ತಿ ಕೇಳೋದು ನಿಮಗೆ ಎಲಿಮಿನೇಷನ್ ಮೆಥಡ್. ಸೊ ಇದರಲ್ಲಿ ನಿಮಗೆ ಎಲಿಮಿನೇಷನ್ ಮೆಥಡ್ ಇಂದಾನೆ ಕ್ವೆಶ್ಚನ್ ಬರುತ್ತೆ. ಸೊ ನೆಕ್ಸ್ಟ್ ಎಷ್ಟಾಯ್ತು? ಇಲ್ಲಿ 6 ಮಾರ್ಕ್ಸ್ ಆಯ್ತು. ಕ್ವೆಶ್ಚನ್ಸ್ ಎಷ್ಟಾದ್ರು? ಇಲ್ಲಿ 2 ಕ್ವೆಶ್ಚನ್ಸ್, ಇಲ್ಲಿ 1 ಕ್ವೆಶ್ಚನ್, ಇಲ್ಲಿ 1 ಕ್ವೆಶ್ಚನ್, ಎಷ್ಟಾದ್ರು 4 ಕ್ವೆಶ್ಚನ್ಸ್ ಆದ್ವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಇಂದ ನಿಮಗೆ ಕನ್ಫರ್ಮ್ ಆಗಿ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ 2 ಮಾರ್ಕ್ಸ್ ಗೆ. ಸೊ ಯಾವ ಟಾಪಿಕ್ ಇಂದ ಕೇಳ್ತಾನೆ ಅಂತ ನಿಮಗೆ. ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಮಿನೆಂಟ್ ಅಡಿಗೆ ಕೇಳ್ತಾನೆ. ಸೊ ಇದು ಫಾರ್ಮುಲಾ ಇದೆ, ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಈ ಫಾರ್ಮುಲಾ ಮೇಲೆ ಕೇಳ್ಬೋದು, ಅಥವಾ ನಿಮಗೆ ಆರ್ ಅಂತ ಕೊಡ್ತಾನೆ. ಇನ್ನೊಂದು ನಿಮಗೆ ರೂಟ್ಸ್ ಕಂಡುಹಿಡಿಯಕ್ಕೆ, ರೂಟ್ಸ್ ಫೈಂಡ್ ಮಾಡೋದಕ್ಕೆ ಕೊಡ್ತಾನೆ. ಸೊ ಇವೆರಡು ಮ್ಯಾಕ್ಸಿಮಮ್ ಇವಾಗ ಕೇಳ್ತಾನೆ. ಅಕಸ್ಮಾತ್ ನೀವು ಮಿಸ್ ಆದ್ರೆ ಸೊ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡೋದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ. ಸೊ ಇಷ್ಟು 3 ಟಾಪಿಕ್ ಕಲ್ತ್ರಂದ್ರೆ ನಿಮಗೆ 2 ಮಾರ್ಕ್ಸ್ ಫಿಕ್ಸ್. ಸೊ ಇದ್ರೊಳಗೆ ನೀವು ಡಿಸ್ಕ್ರಿಮಿನೆಂಟ್ ಅಲ್ಲಿ ನಿಮ್ಗೆ ಜಾಸ್ತಿ ಕೇಳೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇವೆರಡು ಇದು ಕಡಿಮೆ ಕೇಳಿರೋದು, ಹೆಂಗನಾಗಿ ಸ್ವಲ್ಪ ಸ್ಕೋರಿಂಗ್ ನೋಡ್ಕೊಂಡು. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎ ಬಿ ಚಾಪ್ಟರ್ ನಮಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಸೊ ಈ 2 ಮಾರ್ಕ್ಸ್ ಕ್ವಶನ್ ನಾವು ಇ ಎನ್ ಅಂದ್ರೆ ಟರ್ಮ್ಸ್ ಅಥವಾ ಸಮ್ ಆಫ್ ಟರ್ಮ್ಸ್, ಎಸ್ ಎನ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ನಿಮಗೆ ಪ್ರಶ್ನೆನ ಕೇಳ್ತಾನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5th ಚಾಪ್ಟರ್ ಬಂದ್ಬಿಟ್ಟು ನಿಮಗೆ ಎ ಬಿ ಆದ್ಮೇಲೆ ನಿಮಗೆ ಕೋಆರ್ಡಿನೇಟ್ ಎಷ್ಟು ಕ್ವಶನ್ಸ್ ಆದ್ಮೇಲೆ 1 2 3 4 5 ಕ್ವಶನ್ಸ್ ಆದ್ವು. ಸೊ ನೆಕ್ಸ್ಟ್ ನಿಮಗೆ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಸೊ ಇದರಲ್ಲಿ ಸಹ ನಿಮ್ಗೆ ಒಂದು 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಸೊ ಒಂದು ಕ್ವಶನ್ ಬಂದು ನಿಮ್ಗೆ ಯಾವ್ದ್ರ ಮೇಲೆ ಕೇಳೋದು ಜಾಸ್ತಿ? ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೇಳ್ತಾನೆ, ಅಥವಾ ರೂಟ್ ಆಫ್ x2 ಮೈನಸ್ x1 y2 ಮೈನಸ್ y1 ಇದೆ ಅದ್ರ ಮೇಲೆ ಕೇಳ್ತಾನೆ, ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಕೇಳ್ತಾನೆ, ಅಥವಾ ಇನ್ನೊಂದಿದೆ ರೇಷಿಯೋ ಮೇಲೆ. ರೇಷಿಯೋ ಕೊಟ್ಟು ನಿಮಗೆ ಫಾರ್ಮುಲಾ ಇದೆಯಲ್ಲ, m1x2 ಪ್ಲಸ್ m2x1 ಪ್ಲಸ್ m1 ಪ್ಲಸ್ m2, ಸೊ m1y2 ಪ್ಲಸ್ m2y1 ಪ್ಲಸ್ m1 ಪ್ಲಸ್ m2. ಸೊ ಇದೊಂದು ಟಾಪಿಕ್. ಸೊ ಇಷ್ಟಾದ್ರೆ ನಮಗೆ 1 2 3 4 5 6 ಟಾಪಿಕ್ಸ್ ಆದ್ರೆ ನಮಗೆ. ಸೊ ಇಷ್ಟರಿಂದ ನಿಮಗೆ ಕನ್ಫರ್ಮ್ ಆಗಿ ಕ್ವಶನ್ಸ್ ಬಂದೇ ಬರುತ್ತೆ 2 ಮಾರ್ಕ್ಸ್ ಗೆ. ಸೊ ನೆಕ್ಸ್ಟ್ ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ.
ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ಸರ್ಕಲ್ಸ್ ಚಾಪ್ಟರ್ ಇಂದ ಒಂದು ಕ್ವಶನ್ ಇರುತ್ತೆ. ನಿಮಗೆ ಆಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ ಯಾವ್ದಕ್ಕಾದ್ರೂ ನಿಮಗೆ ಕೇಳ್ತಾನೆ. ಸೊ ಎಲ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಇದಾವೆ, ಅವನ್ನ ಸಾಲ್ವ್ ಮಾಡಿಸ್ತೀನಿ. ಮತ್ತೆ ಮಾಡಲ್ ಪೇಪರ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಸೊ ನೆಕ್ಸ್ಟ್ ಇಷ್ಟ ಆದ್ರೆ 7 ಕ್ವಶನ್ ಆದ್ರೆ ನಮಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವ್ದಿದೆ ಕೇಳ್ತಾನೆ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಕೇಳ್ತಾನೆ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಅಂತಂದ್ರೆ, ಸೊ ನಿಮಗೊಂದು ಟೇಲ್ಸ್ ಥಿಯರಮ್ ಮೇಲೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗ ಹಿಂಗೆ ಕೊಟ್ಟಿರ್ತಾರೆ ನಿಮಗೆ, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡು ಅಂತ ಕೇಳೋದು, ಅಥವಾ ನಿಮಗೆ ಟ್ಯಾನ್ ಪಿ ಒಂದು ಯಾವ್ದಾದ್ರು ಒಂದು ವ್ಯಾಲ್ಯೂ ಟ್ಯಾನ್ ಪಿ ಕಾಟ್ ಆರ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಈ ತರ ನಿಮಗೆ, ಅಥವಾ ಟ್ಯಾನ್ 60 ಪ್ಲಸ್ ಟ್ಯಾನ್ 30 ಏನ್ ಬಗ್ಗೆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು. ಸೊ ಈ ರಿಲೇಟೆಡ್ ನಿಮಗೆ ಟ್ರಿಗ್ನೋಮೆಟ್ರಿ ಒಂದು ಕ್ವಶನ್ಸ್ ಕೇಳ್ತಾನೆ. ಸೊ ಇಷ್ಟ ನಮಗೆ ಟೋಟಲ್ 8 ಕ್ವಶನ್ಸ್. ಸೊ ರಿಯಲ್ ನಂಬರ್ ಇಂದ 2 ಕ್ವಶನ್ಸ್, ಲೀನಿಯರ್ ಇಕ್ವೇಶನ್ ಇಂದ 1 ಕ್ವಶನ್, ಫಿಕ್ಸ್ ಎಲಿಮಿನೇಷನ್ ಮೆಥಡ್ ಕೇಳ್ತಾನೆ ಜಾಸ್ತಿ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಬಂದ್ರೆ ಡಿಸ್ಕ್ರಿಮಿನೆಂಟ್ ಅಥವಾ ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾನೆ. ಸೊ ಎಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಎನ್ ಅಥವಾ ಎಸ್ ಎನ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾನೆ. ಸೊ ಕೋಆರ್ಡಿನೇಟ್ ಜಿಯೋಮೆಟ್ರಿ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಮತ್ತೆ ರೇಷಿಯೋ ಇಂಟರ್ನಲ್ ಹೇಗೆ ಡಿವೈಡ್ ಮಾಡ್ತಾರೆ ಅದು ಆ ಫಾರ್ಮುಲಾ ಮೇಲೆ ಕೇಳ್ತಾನೆ. ಮತ್ತೆ ಸರ್ಕಲ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸೊ ಎಲ್ ಬಿ ನಾನು ಮಾಡಿಸ್ತೀನಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಅಲ್ಲಿ ನಿಮಗೆ ರೇಷಿಯೋ ಕಂಡುಹಿಡಿಯೋದಾಗ್ಲಿ ಅಥವಾ ನಿಮಗೆ ಈ ತರ ಟ್ಯಾನ್ ಪಿ ಬೆಲೆ ಕ್ವಾರ್ಟರ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಇಷ್ಟೊಳಗೇನೆ ಕ್ವಶನ್ಸ್ ಕವರ್ ಆಗುತ್ತೆ.